ಫೆಸ್ಟಿವಲ್ ಡಿ.ಕೆ ಶಿವಕುಮಾರ್ ಅವರು ಕಲಾವಿದರನ್ನು ಕುರಿತು ಮೇಕೆದಾಟು ಪಾದಯಾತ್ರೆಗೆ ಬಂದಿಲ್ಲ ಅನ್ನೋದಕ್ಕೋಸ್ಕರ ನಿಮ್ಮ ನೆಟ್ವರ್ಕ್ಗಳನ್ನು ಎಲ್ಲಿ ಟೈಟ್ ಮಾಡಬೇಕು ಅನ್ನೋದು ಗೊತ್ತಿದೆ ಅನ್ನೋದು ಧಮಕಿ ರೀತಿ ವಾರ್ನಿಂಗ್ ರೀತಿ ಕೊಟ್ಟು ನೀವು ಕಲಾವಿದರು ಸೊ ಏನು ಹೇಳ್ತೀರಾ ಸರ್ ಡಿ.ಸಿ.ಎಂ ಅವರ ಈ ಮಾತಿಗೆ? ನಿನ್ನೆ ದಿನ ಡಿ.ಸಿ.ಎಂ ಅವರ ಒಂದು ಹೇಳಿಕೆ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ನಿನ್ನೆ ದಿನ ಬಹುಶಃ ಫಿಲಂ ಫೆಸ್ಟಿವಲ್ ಅಂತಕ್ಕಂಥದ್ದು ರಾಜ್ಯ ಸರ್ಕಾರದ ಕಡೆಯಿಂದ ಏನು ಆಯೋಜನೆ ಮಾಡ್ಕೊಂಡಿದ್ರು ಅಲ್ಲಿ ಅವರ ಒಂದು ಹೇಳಿಕೆ ಬಹುಶಃ ಕಲಾವಿದರಿಗಿರ್ಬೋದು, ಚಿತ್ರರಂಗದಲ್ಲಿರ್ತಕ್ಕಂಥ ನಿರ್ಮಾಪಕರು, ನಿರ್ದೇಶಕರು, ಟೆಕ್ನಿಷಿಯನ್ಸ್ ಯಾರೇ ಇದ್ರೂ ಕೂಡ 100ಕ್ಕೆ 100ರಷ್ಟು ಮನಸ್ಸಿನ ಮೇಲೆ ನೋವಾಗಿರ್ತದೆ. ಏಕೆಂದರೆ ಇವತ್ತು ಕಲಾವಿದರು ಬಹಳ ಸೂಕ್ಷ್ಮ ಸ್ವಭಾವದ ವ್ಯಕ್ತಿಗಳು. ನಾನು ಗಮನಿಸ್ದಂಗೆ ಅವ್ರಿಗೆ ಸಮಾಜದ ಮೇಲೆ ಇರ್ತಕ್ಕಂಥ ಒಂದು ಅಭಿಮಾನ, ಒಂದು ಗೌರವ ಅನೇಕ ಸಂದರ್ಭದಲ್ಲಿ ಇವತ್ತು ನಮ್ಮ ಕಣ್ಮುಂದೆ ಇಲ್ಲ. ಡಾಕ್ಟರ್ ರಾಜ್ಕುಮಾರ್ ಅಣ್ಣ ಅವರು ಏನೊಂದು ಪಾದಯಾತ್ರೆನ ಒಂದು ಹೋರಾಟವನ್ನು ಮಾಡಿದ್ರು, ಅಂದು ಎಲ್ಲ ಕಲಾವಿದರು ಕೂಡ ಭಾಗಿಯಾಗಿದ್ರು. ಯಾರು ಕೂಡ ಆ ಒಂದು ಹೋರಾಟಕ್ಕೆ ನಾವು ಕೈ ಜೋಡಿಸಲ್ಲ ಅಂತಕ್ಕಂಥದ್ದು ಎಂದು ಕೂಡ ಹೇಳ್ದಂಥವ್ರಲ್ಲ. ಆದರೆ ಇತ್ತೀಚೆಗೆ ಕಳೆದ ಸಾರ್ವತ್ರಿಕ ಚುನಾವಣೆಯ ಸಮೀಪದಲ್ಲಿ ಏನು ಮೇಕೆದಾಟು ವಿಚಾರವಾಗಿ ಕಾಂಗ್ರೆಸ್ನ ಪಕ್ಷ ಒಂದು ಪಾದಯಾತ್ರೆ ಮಾಡ್ತಾರೆ, ಬಹುಶಃ ಅದು ರಾಜಕೀಯ ಪ್ರೇರಿತವಾದಂಥ ಒಂದು ಪಾದಯಾತ್ರೆ, ಅದರಲ್ಲಿ ನಾವು ಭಾಗಿಯಾಗ್ತಕ್ಕಂಥದ್ದು ಅಷ್ಟು ಸೂಕ್ತ ಅಲ್ಲ ಅಂತಕ್ಕಂಥದ್ದು ಅವರವರ ವೈಯಕ್ತಿಕ ಅಭಿಪ್ರಾಯಗಳು ಇತ್ತು ಅನ್ನೋ ನನಗೆ ಗೊತ್ತಿಲ್ಲ. ಹಾಗಾಗಿ ನೀವು ಯಾರಿಗೂ ಕೂಡ ಕಟ್ಟುನಿಟ್ಟಾಗಿ ನೀವು ಇಂಥ ಹೋರಾಟದಲ್ಲಿ, ಇಂಥ ಪ್ರತಿಭಟನೆಯಲ್ಲಿ ಬಂದು ಭಾಗಿಯಾಗಲೇಬೇಕು ಅಂತಕ್ಕಂಥ ತಾಕೀತು ಮಾಡಲಿಕ್ಕೆ ಇವತ್ತು ಯಾರು ಕೂಡ ಕೇಳ್ತಕ್ಕಂಥವ್ರಲ್ಲ. ಅಧಿಕಾರದ ದರ್ಪ ಅಂತ ಅನ್ಸುತ್ತೆ ಸರ್. ಈ ರೀತಿ ಬಹಿರಂಗವಾಗಿ ನಾವು ಪರ್ಮಿಷನ್ ಕೊಟ್ಟರೆ ನೀವು ಸಿನಿಮಾ ಶೂಟಿಂಗ್ ಮಾಡೋಕ್ಕಾಗೋದು, ಅವೆಲ್ಲ ನೆನ್ಪಿಟ್ಕೊಳ್ಳಿ ಅಂತ. ಇಲ್ಲಿಯವರೆಗೂ ಸಾಕಷ್ಟು ಸರ್ಕಾರಗಳು ಬಂದಿದೆ, ಹೋಗಿದೆ, ಹಲವಾರು ಜನ ಮುಖ್ಯಮಂತ್ರಿಗಳನ್ನ ನೋಡಿದ್ದೇವೆ. ಆದರೆ ಈ ರೀತಿಯಾದಂಥ ಹೇಳಿಕೆಗಳು, ಒಂದು ರೀತಿ ಕಲಾವಿದರನ್ನ ಪ್ರಚೋದನೆ ಮಾಡ್ತಕ್ಕಂಥದ್ದು ಯಾರು ಕೂಡ ಎದುರಿ ಕೂತ್ಕೊಳ್ತಕ್ಕಂಥವ್ರಲ್ಲ. ಕಲಾವಿದರು ಸ್ವಾಭಿಮಾನಕ್ಕೆ ಧಕ್ಕೆ ಆದಂಥ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೊರಗಡೆ ಬಂದು ಮಾತನಾಡ್ತಕ್ಕಂಥದ್ದನ್ನ ಬಹುಶಃ ಮುಂದಿನ ದಿನಗಳಲ್ಲಿ ನಾವು ಕಾಣಬಹುದು. ದಯಮಾಡಿ ಕಲಾವಿದರು ಇರ್ಬೋದು, ಟೆಕ್ನಿಷಿಯನ್ಸ್ ಯಾರೇ ಇರ್ಬೋದು, ಏಕೆಂದರೆ ಅವರೆಲ್ಲ ಒಂದು ಗೌರವದ ಬದುಕನ್ನು ಕಟ್ಕೊಂಡಿದ್ದಾರೆ. ಅವರು ಕಷ್ಟಪಟ್ಟು ಅವ್ರ ವೈಯಕ್ತಿಕ ಜೀವನ ಇರ್ಬೋದು, ನಮಗೆ ಗೊತ್ತಿದೆ ಎಷ್ಟು ಜನದ ಕಲಾವಿದರುಗಳ ವೈಯಕ್ತಿಕ ಜೀವನ ಕನ್ನಡ ಚಿತ್ರರಂಗದಲ್ಲಿ ಯಾವ್ಯಾವ ರೀತಿ ಪಾಪ ಸಾಲ ಸೋಲ ಮಾಡಿ ಒಂದು ಒಳ್ಳೆ ಸಿನಿಮಾ ಕೊಡಬೇಕು, ಒಂದೊಳ್ಳೆ ಸಮಾಜಕ್ಕೆ ಮೆಸೇಜ್ ಕೊಡ್ತಕ್ಕಂಥ ಸಿನಿಮಾ ಕೊಡಬೇಕು, ಸಮಾಜಕ್ಕೆ ನಮ್ಮ ಕಡೆಯಿಂದ ಏನಾದ್ರು ಕೊಡುಗೆ ಕೊಡಬೇಕು ಅಂತಕ್ಕಂಥದ್ದು ಸದಾಕಾಲ ಕಲಾವಿದರು, ಟೆಕ್ನಿಷಿಯನ್ಸು ಆಲೋಚನೆ ಮಾಡ್ತಕ್ಕಂಥದ್ದು. ಆದರೆ ಈ ರೀತಿ ಅವ್ರ ಮೇಲೆ ಒಂದು ರೀತಿ ದಬ್ಬಾಳಿಕೆಯ ಮಾತು, ದೌರ್ಜನ್ಯದ ಮಾತು ಬಹುಶಃ ರಾಜ್ಯದ ಜನತೆನೂ ಕೂಡ ಇದನ್ನು ಸಹಿಸಲಿಕ್ಕಿಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಸರ್, ಕೊನೆಯದಾಗಿ ಈಶಾ ಫೌಂಡೇಶನ್ಗೆ ಅವ್ರ ಕಾರ್ಯಕ್ರಮಕ್ಕೆ ಹೋಗಿದ್ದ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಬಿಜೆಪಿಗೆ ಬಂದಿರ್ಬೋದೇನೋ ಅಂತ, ನೀವು ಕೂಡ ಈಗ ಬಿಜೆಪಿ ಒಂದು ಪಾರ್ಟ್ ಆಗಿದ್ದೀರಾ. ಸೊ ಈ ಚರ್ಚೆಗಳಿಗೆ ಏನು ಹೇಳ್ತೀರಾ ಸರ್? ಬಹುಶಃ ಇದನ್ನೆಲ್ಲ ನೋಡಿದಾಗ ನನಗೆ ಈ ರಾಜಸ್ಥಾನದ ಗೆಲೋಟ್ ಯಾರಾಗ್ತಾರೋ ಅಥವಾ ಅದು ಏಕನಾಥ್ ಶಿಂಡೆ ಆಗ್ತಾರೋ, ಗೆಹ್ಲೋಟ್ ಆಗ್ತಾರೋ ಅಥವಾ ಸಚಿನ್ ಪೈಲಟ್ ಆಗ್ತಾರೋ ಗೊತ್ತಿಲ್ಲ, ಕಾದ್ ನೋಡೋಣ. ಎಲ್ಲದಕ್ಕೂ ಕಾಲುವೆ ಉತ್ತರ ಕೊಡುತ್ತೆ.